ವೆಲ್ಕಮ್ ಬ್ಯಾಕ್ ಟು MGC ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಹೊಸದಾಗಿ ಈ ಚಾನೆಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನೀವು ಪಡಿತೀರಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಏನಂತಂದರೆ, ಒಂದು ನ್ಯೂಸ್. ಎಲ್ರಿಗೂ TET ಯಾರು ಈ ಸರ್ತಿ ಪ್ರಿಪೇರ್ ಮಾಡ್ತಾ ಇದ್ದೀರಿ, ಯಾರು ಈ ಸರ್ತಿ TET ಬರೀಬೇಕು ಅಂತ ಅಂದ್ಕೊಂಡಿದ್ದೀರಿ, ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ಬಾರಿ TET ಕನ್ಫರ್ಮ್ ಆದಷ್ಟು ಸದ್ಯದಲ್ಲೇ ಆಗುತ್ತೆ. TET ಬರೀತಕ್ಕಂಥವ್ರಿಗೆ ಈ ಬಾರಿಯ ಒಂದು ಬದಲಾವಣೆ ಏನಪ್ಪ ಅಂತಂದರೆ, ಈ ಸರತಿ TET ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರೋದಿಲ್ಲ. ಅಂತಂದರೆ ನಿಮಗೆ ಎಕ್ಸಾಮ್ ಏನಿರುತ್ತೆ ಆನ್ಲೈನ್ ಇರುತ್ತೆ. ಸೊ ಆನ್ಲೈನ್ ಎಕ್ಸಾಮನ್ನು ನಡೆಸಲಿಕ್ಕೆ ಇಲಾಖೆ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಕಂಪ್ಯೂಟರ್ ಆಧಾರಿತ TET ಅನ್ನುವಂಥದ್ದು ಒಂದು ಹೆಡ್ಲೈನ್ನ ಮೂಲಕ ನ್ಯೂಸ್ ಪೇಪರಲ್ಲಿ ಕೂಡ ಬಂದಿರುವಂಥದ್ದು. ಇಷ್ಟು ದಿನ ಏನಾಗ್ತಿತ್ತು ಅಂತಂದ್ರೆ, ಆಫ್ಲೈನಲ್ಲಿ ಎಕ್ಸಾಮನ್ನು TET ಎಕ್ಸಾಮನ್ನು ನಡೆಸ್ತಾ ಇದ್ದರು. ಈ ಸರ್ತಿ ಏನು ಮಾಡ್ತಿದ್ದಾರೆ ಅಂತಂದರೆ, ಆಫ್ಲೈನ್ ಬದಲಿಗೆ ಆನ್ಲೈನ್ನಲ್ಲಿ TET ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಸೊ ಇದರಿಂದ ಏನು ಸಾಧಕಗಳೇನು, ಬಾಧಕಗಳೇನು, ಎಷ್ಟು ಹೆಲ್ಪ್ಫುಲ್ ಆಗುತ್ತೆ, ಆಮೇಲೆ ಪ್ಲಸ್ ಪಾಯಿಂಟ್ಸ್ ಏನು, ನೆಗೆಟಿವ್ಸ್ ಏನು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು. ಎಲ್ಲರೂ ಆನ್ಲೈನ್ ಎಕ್ಸಾಮ್ ಅಂತಂದಾಗ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಸೊ ಇದರಿಂದ ಬಹಳಷ್ಟು ಬೆನಿಫಿಟ್ಸ್ ಕೂಡ ಇರುತ್ತೆ ಯಾರು TET ಬರೀತಾ ಇದ್ದೀರಿ ಅವರಿಗೆ. ಯಾಕಪ್ಪ ಅಂತಂದರೆ, ಯಾರು ಇಷ್ಟು ದಿನ ಆಫ್ಲೈನ್ TET ಬರೀಬೇಕಾದ್ರೆ ಏನಾಗ್ತಿತ್ತು, ನಾವು ಕ್ವಶನ್ಸ್ಗಳನ್ನ ಒಂದು ಸರ್ತಿ ಓದಿ ಅದಕ್ಕೆ 4 ಆಪ್ಷನಲ್ಲಿದ್ದಾಗ ಒಂದಕ್ಕೆ ಶೇಡ್ ಮಾಡಿದಾಗ ಏನಾಗ್ತಿತ್ತು, ನೆಕ್ಸ್ಟ್ ನಾವು ಬೇರೆ ಆನ್ಸರ್ಗೆ ಆಮೇಲೆ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶಗಳಿರಲಿಲ್ಲ. ಅಕಸ್ಮಾತ್ 2 ಡಬಲ್ ಶೇಡ್ ಮಾಡಿದ್ವಿ ಅಂತಂದರೆ, 2 ಆಪ್ಷನ್ಸ್ಗೆ ಶೇಡ್ ಮಾಡಿದ್ವಿ ಅಂತಂದ್ರೆ ಆ ಕ್ವಶನ್ಸ್ ಏನಾಗ್ತಿತ್ತು, ಕನ್ಸಿಡರ್ ಆಗ್ತಾ ಇರಲಿಲ್ಲ. ಸೊ ಇದು ಏನಾಗ್ತಿತ್ತು, ಆಫ್ಲೈನಲ್ಲಿ ನಡೀತಾ ಇತ್ತು. ಬಟ್ ಈ ಸರ್ತಿ ಆನ್ಲೈನ್ ಎಕ್ಸಾಮ್ ಇರೋದ್ರಿಂದ ಲಾಸ್ಟ್ ನೀವು ಸಬ್ಮಿಟ್ ಕೊಡೋವರೆಗೂ ಕೂಡ ನೀವು ಬರೆಯುವಂಥ ಅಥವಾ ನೀವು ಟಿಕ್ ಮಾಡಿರುವಂಥ ಆಪ್ಷನ್ಗಳಲ್ಲಿ ಚೇಂಜಸ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ನೀವು ಸ್ಕ್ರೋಲ್ ಮಾಡಿ, ಫಾರ್ ಎಕ್ಸಾಂಪಲ್ ಈಗ 1ನೇ ಕ್ವಶನ್ಗೆ ಆಪ್ಷನ್ B ಅಂತ ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ನೀವು ಲಾಸ್ಟ್ಗೆ 40-50 ಕ್ವಶನ್ಸ್ ಬರೆದ್ಮೇಲೆ ಫಸ್ಟ್ ಕ್ವಶನ್ ಆನ್ಸರು C ಅಲ್ಲ A ಅಂತ ಅನ್ನಿಸ್ತಿದ್ರೆ, ಆಗ ನೀವೇನು ಮಾಡ್ಬೋದು, ವಾಪಸ್ ಸ್ಕ್ರೋಲ್ ಬ್ಯಾಕ್ ಮಾಡಿ ಅಲ್ಲಿ ಆಪ್ಷನ್ A ಇದ್ದಿದ್ದನ್ನು ಅಥವಾ ನಿಮ್ಗೆ ಯಾವುದು ರೈಟ್ ಅನ್ಸತ್ತಲ್ಲ ಆ ಆಪ್ಷನನ್ನು ಮತ್ತೆ ಪುನಃ ನೀವು ಶೇಡ್ ಮಾಡಲಿಕ್ಕೆ ಅಥವಾ ಟಿಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಂಟಿಲ್ ನೀವು ಲಾಸ್ಟ್ಗೆ ಸಬ್ಮಿಟ್ ಕೊಡೋವರೆಗೂ ಕೂಡ ನಿಮ್ಗೆ ಏನಿರುತ್ತೆ, ಅದೊಂದು ಅವಕಾಶ ಇರುತ್ತೆ. ಸೊ ಇದು ಭಾಳಷ್ಟು ನಿಮಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಈ ಸರ್ತಿ ಆನ್ಲೈನಲ್ಲಿ TET ಎಕ್ಸಾಮ್ ನಡೆಯುವಂಥದ್ದು ಭಾಳಷ್ಟು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಆಮೇಲೆ ಯಾರೆಲ್ಲ ಈ ಸರ್ತಿ TET ಮಾಡಿಕೊಳ್ಳೇಬೇಕು ಅಂತ ಯಾರು ಪ್ರಯತ್ನ ಪಡ್ತಾ ಇದ್ದೀರಿ, ದಯವಿಟ್ಟು ಏನು ಮಾಡಿ, ಕರೆಕ್ಟಾಗಿ ನೀಟಾಗಿ ಟೈಮ್ ವೇಸ್ಟ್ ಮಾಡದೇ ಇರೋ ರೀತಿಯಲ್ಲಿ ಓದಿ ಅಂತ ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆನ್ಲೈನ್ ನಡೀತಾ ಇರೋದ್ರಿಂದ ಎಕ್ಸಾಮ್, ಈ ಆನ್ಲೈನ್ ನಡೆಸಲಿಕ್ಕೆ ಟೆಂಡರನ್ನು ಕರೆದು ಏಜೆನ್ಸಿಗೆ ವಹಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆಮೇಲೆ ಇದು ಆನ್ಲೈನ್ ಎಕ್ಸಾಮ್ ನಡೆಯೋದ್ರಿಂದ ಬಹಳಷ್ಟು ನಿಮ್ಮ ಎಕ್ಸಾಮ್ ಸೆಂಟರ್ಗಳು ಎಲ್ಲಿರುತ್ತೆ ಅಂತಂದರೆ, ಡಿಸ್ಟಿಕ್ ಲೆವೆಲ್ ಮತ್ತು ತಾಲೂಕಾ ಲೆವೆಲ್ಗಳಲ್ಲಿ ಎಕ್ಸಾಮ್ಸ್ ನಡೀತವೆ. ಸೊ ಹಾಗಾಗಿ ಇದು ಕೂಡ ನಿಮಗೆ ಅನುಕೂಲ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆನ್ಲೈನಲ್ಲಿ ಎಕ್ಸಾಮ್ಸ್ ಬರೆಯೋದ್ರಿಂದ ನಿಮಗೆ ರಿಸಲ್ಟ್ ಬಹಳಷ್ಟು ಜಲ್ದಿ ಸಿಗತ್ತೆ. ಬಹಳಷ್ಟು ಜಲ್ದಿ ಏನಾಗತ್ತೆ, ರಿಸಲ್ಟನ್ನು ಅನೌನ್ಸ್ ಮಾಡಲಿಕ್ಕೆ ಅವರಿಗೂ ಕೂಡ, ಡಿಪಾರ್ಟ್ಮೆಂಟ್ದವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ಸರ್ತಿ TET ಬರಿತಾ ಇದ್ದೀರಿ, ಅಥವಾ ಯಾರೆಲ್ಲ ಜಾಸ್ತಿ ಸ್ಕೋರನ್ನು ಮಾಡ್ಕೋಬೇಕು ಅಂತ TET ಬರಿತಾ ಇದ್ದೀರಿ, ಸೊ ಆದಷ್ಟು ಬೇಗ ಶೀಘ್ರದಲ್ಲೇ ಏನಾಗುತ್ತೆ, ಕಾಲ್ಫರ್ಮ್ ಆಗುತ್ತೆ, TET ಕಾಲ್ಫರ್ಮ್ ಆಗುತ್ತೆ. TET ಕಾಲ್ಫರ್ಮ್ ಆದಮೇಲೆ GPSTR, HSTR ಈ ರೀತಿ ಬೋಧಕ ಹುದ್ದೆಗಳು ಅಥವಾ ಬೋಧಕೇತರ ಹುದ್ದೆಗಳು ಕಾನ್ಫರ್ಮ್ ಆಗುವಂಥ ಎಲ್ಲ ಸಾಧ್ಯತೆಗಳದಾವ. ಸೊ ಕೀಪ್ ಸ್ಟಡಿಂಗ್ ಅಂತ ಹೇಳ್ತಾ, ಆಮೇಲೆ ಈ ಸರ್ತಿ ಆನ್ಲೈನ್ ಇರೋದ್ರಿಂದ TET ಎಕ್ಸಾಮ್ ಏನಾಗಿರುತ್ತೆ, ಸ್ವಲ್ಪ ಈಸಿ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟಾಗಿ ಯಾರು ಜಾಸ್ತಿ ಸ್ಕೋರನ್ನು ಮಾಡ್ಕೋಬೇಕು ಅಂತ ಇದ್ದೀರಿ ಅವರು ಭಾಳಷ್ಟು ನೀಟಾಗಿ ಓದ್ಕೊಳ್ಳಿ, ಕರೆಕ್ಟಾಗಿ ಸ್ಟಡಿ ಮಾಡಿ ಈ ಸರ್ತಿ ಹೈಯೆಸ್ಟ್ ಸ್ಕೋರನ್ನು ಮಾಡಿ. ನೆಕ್ಸ್ಟ್ ಯಾಕೆ ಅಂತಂದರೆ, GPSTR ಯಾರೆಲ್ಲ ಬರಿತಾ ಇದ್ದೀರಿ, ಯಾರೆಲ್ಲ ಬರಿಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರಿಗೆಲ್ಲ ಇದೊಂದು ಒಳ್ಳೆಯ ಅವಕಾಶ. ನೀವು TET ಸ್ಕೋರ್ ಮಾಡ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನಿಮಗೆ GPSTR ಸೆಲೆಕ್ಷನ್ನಲ್ಲಿ ಕೂಡ ಭಾಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ಬಾರಿ TET ಆನ್ಲೈನ್ನಲ್ಲಿ ನಡೆಸಲಿಕ್ಕೆ ಡಿಸಿಷನನ್ನು ತೊಗೊಂಡಿರುವಂಥದ್ದು ಇದು ಭಾಳಷ್ಟು, ಇದರಿಂದ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಆನ್ಲೈನ್ ಎಕ್ಸಾಮ್ ಇದೆ ಅನ್ನುವಂಥ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಬಹಳಷ್ಟು ಇದರಿಂದ ಏನಾಗುತ್ತೆ, ಪಾಸಿಟಿವ್ ವೈಬ್ಸೇ ಕಾಣಿಸುತ್ತೆ. ಅಂತಂದರೆ ನಿಮಗೆ ಆನ್ಲೈನಲ್ಲಿ ಇರೋದ್ರಿಂದ
ಅಲ್ಲಿ ಎಲ್ಲ ಗೈಡೆನ್ಸ್ ಯಾರಿಗೆ ಆನ್ಲೈನ್ ಅಂತಂದರೆ ಭಯ ಇರುತ್ತೆ, ಕಂಪ್ಯೂಟರ್ ಬರೋಂಗಿಲ್ಲಪ್ಪ ಅನ್ನುವಂಥದ್ದು ಇರುತ್ತೆ, ಅವರೆಲ್ಲ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ನಿಮಗೆ ಗೈಡ್ ಮಾಡಲಿಕ್ಕೆ ಕೂಡ ಒಬ್ಬರು ಇರ್ತಾರೆ. ಸೊ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಭಾಳಷ್ಟು ಸ್ಟಡಿ ಕಡೆ ಕಾನ್ಸಂಟ್ರೇಟ್ ಮಾಡಿ. ಆನ್ಲೈನಲ್ಲಿ ಎಕ್ಸಾಮ್ ಅಂತಂದರೆ ಯಾವುದೇ ರೀತಿ ಭಯ ಪಡಲಿಕ್ಕೆ ಅವಕಾಶ ಇಲ್ಲ, ಭಯ ಪಡುವಂಥ ಅವಶ್ಯಕತೆಯೂ ಇಲ್ಲ. ಭಾಳಷ್ಟು ಈಸಿಯಾಗಿರುವಂತಹದ್ದು. ಆಮೇಲೆ ನಿಮಗೆ ಗೈಡೆನ್ಸ್ ಮಾಡಲಿಕ್ಕೆ ಕೂಡ ಒಬ್ಬರು ಇರ್ತಾರೆ ಅಲ್ಲಿ. ಸೊ ಹಾಗಾಗಿ ಈಸಿ ಇರುತ್ತೆ, ಏನೂ ಇರೋದಿಲ್ಲ, ಅಷ್ಟೊಂದು ಟಫ್ ಆಗಿ ಏನೂ ಇರೋದಿಲ್ಲ. ಕಂಪ್ಯೂಟರ್ ಅಂತಂದರೆ ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಈ ಸಾರಿ TETನ ಬರಿತಾ ಇದ್ದಂಥವ್ರು, ಬರಿಬೇಕು ಅಂತ ಅಂದ್ಕೊಂಡಿದ್ದಂಥವ್ರು ಅಥವಾ GPSTRಗೆ ಯಾರು ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರಿ, ಈಗಾಗಲೇ ಯಾರು TETಯನ್ನು ಪಾಸ್ ಮಾಡ್ಕೊಂಡಿದ್ದೀರಿ ಅಥವಾ ಎಲಿಜಿಬಲ್ ಆಗಿದ್ದೀರಿ, ಇನ್ನೂ ಸ್ಕೋರ್ಗೋಸ್ಕರ ಹೇಗಿದ್ದರೂ GPSTR ಓದ್ತಾ ಇರುವಂಥವರು ಇನ್ನಷ್ಟು ಸ್ಕೋರ್ಗೋಸ್ಕರ TETಯನ್ನು ಮತ್ತೊಂದು ಸಾರಿ ಬರೆದ್ರೂ ತಪ್ಪಿಲ್ಲ. ಸೊ ನಿಮಗೆ ಭಾಳಷ್ಟು ಏನಾಗತ್ತೆ, ಸ್ಕೋರ್ ಜಾಸ್ತಿ ಆಯಿತು ಅಂತಂದ್ರೆ ಯಾವುದು ಸ್ಕೋರ್ ಜಾಸ್ತಿ ಆಗಿರತ್ತಲ್ಲ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ಆಲ್ ದ ಬೆಸ್ಟ್ ಫಾರ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.